ಬೆಳಕವಾಡಿ ಗ್ರಾಮ ಪಂಚಾಯಿತಿಯಲ್ಲಿ 2023-24ನೇ ಸಾಲಿನ 15ನೇ ಹಣಕಾಸು ಹೆಚ್ಚುವರಿ ಯೋಜನೆ ಸಾಮಾನ್ಯ ಸಭೆಯಲ್ಲಿ ಕ್ರಿಯಾ ಯೋಜನೆ ಮಾಡಿ ಅದನ್ನು ತಾಲೂಕಾ ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯಿತಿಯಲ್ಲಿ ಅಧಿಕೃತವಾಗಿ ಅನುಮೋದನೆ ಪಡೆಯದೆ ವಿದ್ಯುತ್ ಉಪಕರಣಗಳನ್ನು ಭಾರಿ ದುಬಾರಿ ಬೆಲೆಗೆ ಖರೀದಿ ಮಾಡಿ 29,45,968 ರೂಪಾಯಿಗಳನ್ನು ಅಕ್ರಮವಾಗಿ ಡ್ರಾ ಮಾಡಿದ್ದಾರೆ ಎಂದು ಆರೋಪಿಸಿ ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ಚೇತನ್ ಕುಮಾರ್, ಸುಮಾ, ಉಮಾ, ಗಿರೀಶ್, ಶ್ರೀನಿವಾಸ, ಮರಿಮಾದಯ್ಯ, ರೂಪ, ದೊಡ್ಡಸಿದ್ದಮ್ಮ, ಸವಿತಾರವರುಗಳು ಹಣ ದುರುಪಯೋಗವಾಗಿದೆ ಎಂದು ಧಿಕ್ಕಾರ ಕೂಗಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವೆಂಕಟಪ್ಪ, ಯಾವುದೇ ರೀತಿಯ ಲೋಪ ಆಗಿಲ್ಲ, ಎಲ್ಲವೂ ಕಾನೂನು ಬದ್ಧವಾಗಿದೆ. ಸಾಮಾನ್ಯ ಸಭೆಯ ನಡವಳಿಕೆಯಂತೆ ಹಲವಾರು ಪದಾರ್ಥಗಳನ್ನು ಖರೀದಿ ಮಾಡಲಾಗಿದೆ. ನನ್ನ ವಿರುದ್ಧ ಅವಿಶ್ವಾಸ ನಿರ್ಣಯಕ್ಕೆ ಮಂಡಿಸಿದ್ದು ಇದಕ್ಕೆ ಸೋಲಾಗುತ್ತದೆ ಎಂದು ಹೆದರಿ ಈ ರೀತಿಯ ಆರೋಪ ಮಾಡ್ತಾ ಇದ್ದಾರೆ ಎಂದು ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಗಿರೀಶ್, ಎನ್ಕೆಎಸ್ ಟಿವಿ 4 ಮಂಡ್ಯ. ನಾನು ಪಾಲ್ಟಿಲ್ಲ ಅಂತ ಹೋಗಿಲ್ಲ ಹಂಚವ್ರ ಅದರಿಂದ ಅವ್ರನ್ನ ನೇರ ಇದು ಮಾಡಿ ಬರ್ತೈತೆ ಅದನ್ನು ನಾವು ತೋರಿಸ್ಕೊಟ್ಟು ಇದು ಮಾಡ್ಬಿಟ್ಟು ಅವ್ರ ಮೇಲೆ ನಾವು ಮೊಕದ್ದಮೆ ಹಾಕಕ್ಕೆ ಸಿದ್ಧವಾಗಿತ್ತು. ಈ ಸರ್ ಈಗ ಆಮೇಲೆ ಇದು ಹೇಳ್ಬಿಡ್ತೀನಿ ಏನಪ್ಪ ಅಂತಂದ್ರೆ ನಾನು ಪ್ರತಿಯೊಂದು ಮೀಟಿಂಗ್ ಹೋಗ್ಬಿಟ್ಟು ಮೀಟಿಂಗ್ಲಿ ರೆಗ್ಯುಲೇಷನ್ ಪಾಸ್ ಮಾಡಿಸ್ಕೊಂಡೆ ನಾನು ಯಾವುದೇ ಕೆಲಸ ಮಾಡಬೇಕು ಮಾಡಿರೋದು. ಮೀಟಿಂಗ್ಲಿ ಪ್ರತಿಯೊಬ್ಬರು ಸೈನ್ ತಗೊಂಡವನಿ ಆಡಿ ರೆಗ್ಯುಲೇಷನ್ ಬುಕ್ಲಿ ಈ ಥರ ಕಾಮಗಾರಿ ಅದ, ಈ ಥರ ಕಾಮಗಾರಿ ಏನಕ್ಕೆ ಹಾಕ್ಬೋದು ಅಂದ್ಬಿಟ್ಟು ಹೇಳ್ಬಿಟ್ಟೆ ಆ ಕಾಮಗಾರಿನೂ ತಗೊಂಡು ಅವ್ರ ಕೈಲಿ ಬಂದು ಮೀಟಿಂಗೆಲ್ಲ ಇದು ಮಾಡ್ಕೊಂಡೆ ಕಾಮಗಾರಿಗಳು ಮುಂದುವರಿಸ್ಕೊಂಡು ಬಿಲ್ಗಳು ಪಾಸ್ ಮಾಡಬೇಕು, ಇಂತಿದ್ದು ಬಿಲ್ ಇಂತಿದ್ದಕ್ಕೆ ಮಾಡಿ ಅಂದ್ಬಿಟ್ಟು ಅದು ಮೀಟಿಂಗ್ಲಿ ಇಟ್ಟು ಮೀಟಿಂಗ್ ರೆಗ್ಯುಲೇಷನ್ ಮಾಡಿಸಿ ನಾವು ಬಿಲ್ಗಳು ಪಾಸ್ ಮಾಡಿಸಿರೋದು. 4ನೇ ತಾರೀಕು ಅವಿಶ್ವಾಸವಾದ್ರು ಇವರು ಆಗಲಿಲ್ಲ. ವಯಸ್ಸು ಆಧಾರ್ ಕಾರ್ಡ್ ಉದ್ದೇಶ ಪೂರ್ವವಾಗಿ ಏನಾರ ಇದು ಮಾಡ್ಬೇಕಾದ್ರೆ ಮಾಡಿದ್ರು, ಈಗ ಟೇಕ್ ಮಾಡ್ಬೇಕಂತ ಮಾಡಿದ್ರು. ಅದು ಏನೂ ಇದಾಗಲಿಲ್ಲ. ಅತ್ತಾಗ ಏನು ಮಾಡ್ತಾವ ಅಂತ ನಾವು ಏನು ಇದು ಮಾಡ್ಬೇಕಂತ ಮಾಡೋಲ್ಲ. ಅದಕ್ಕಾಗಿ ನಾವು ಏನು ಮಾಡ್ತೀವಿ ಅಂತಂದ್ರೆ ಈಗ ನಮ್ಮನ್ನ ಅಲ್ಲೊಂದು ಇಲ್ಲೊಂದು ಹೇಳ್ಕೊತಿರೋರಿಗೆ ನಮ್ಗೆ ಅವಮಾನಕ್ಕಾಗಲ್ಲ. ನಾಳೆ ಸಹ MLA ಸಾಹೇಬ್ರಿಗೆ ಕೇಳ್ಬಿಟ್ಟು ಏನು ಮಾಡಬೇಕು ಕ್ರಮ ತಗೋಬೋದು. ಈ ಕೆಲಸ ಕಾರ್ಯ ನಾವು ಮಾಡ್ಕೊಯ್ತಾರೋ ನಮ್ಮ ಹಿಂಗೆ ನಿರಪರಾಧಿ ಇರೋರನ್ನ ಹಿಂಗೆ ಬಯಲಿಡ್ತಾರೋ ಅಂತ ಹೇಳ್ಬಿಟ್ಟು ಇನ್ಮೇಲೆ ಕ್ರಮ ಜರುಗಿಸೋಕ್ಕೂ ನಾವು ಧೈರ್ಯವಾಗಿದ್ದೀವಿ. ಆ ಮುಂದೆ ಕಾಲದಲ್ಲಿ ಏನಾರ ಸಪೋರ್ಟ್ ಮಾಡೋ ಸಾಹೇಬರು ನಾವು ಖಂಡಿತ ಏನಾರ ಇದು ಮಾಡ್ತೀವಿ.